ಡಿಫೆಂಡಿಂಗ್ ಚಾಂಪಿಯನ್ಸ್ ಆರ್ಸಿಬಿ ಟಾಪ್ ಆಫ್ ದಿ ಟೇಬಲ್ ಫಿನಿಶ್ ಮಾಡಿದ್ದಾರೆ. ಆದ್ರೆ ಈ ಒಂದು ವೀಕ್ನೆಸ್ ಫ್ಯಾನ್ಸ್ ಗೆ ಟೆನ್ಷನ್ ಕೊಡ್ತಿದ್ಯಾ? IPL 2026 ಲೀಗ್ ಸ್ಟೇಜ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಫಿಷಿಯಲಿ ಕ್ವಾಲಿಫೈಯರ್ 1 ಗೆ ಕ್ವಾಲಿಫೈ ಆಗಿದ್ದಾರೆ. ಹೌದು, ಸನ್ ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಸೋತ್ರು ಕೂಡ ಆರ್ಸಿಬಿಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಸಿಕ್ಕಿದೆ. ಟಾಪ್ 2 ಫಿನಿಶ್ ಮಾಡಿರೋ ಟೀಮ್ಸ್ ಗೆ ಟ್ರೋಫಿ ಗೆಲ್ಲೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ಕರೆಂಟ್ ಪ್ಲೇ ಆಫ್ ಫಾರ್ಮ್ಯಾಟ್ ಬಂದ್ಮೇಲೆ ಕ್ವಾಲಿಫೈಯರ್ 1 ಆಡಿದ ಟೀಮ್ಸ್ 14 ಬಾರಿ IPL ಗೆದ್ದಿದೆ. ಅಂದ್ರೆ ಆರ್ಸಿಬಿ ಈಗ ಅಂಕಿಅಂಶಗಳ ಪ್ರಕಾರ ಸ್ಟ್ರಾಂಗೆಸ್ಟ್ ಪೊಸಿಷನ್ ಅಲ್ಲಿ ಇದೆ. ನನ್ನೆ ಆರ್ಸಿಬಿ ಬ್ಯಾಟಿಂಗ್ ನೋಡಿದ್ಮೇಲೆ ಆರ್ಸಿಬಿ ಫ್ಯಾನ್ಸ್ ಗೆ ಸ್ವಲ್ಪ ಟೆನ್ಷನ್ ಆಗಿದ್ದು ಸ್ವಾಭಾವಿಕ. ಯಾಕಂದ್ರೆ ಹೈದರಾಬಾದ್ ಬ್ಯಾಟಿಂಗ್ ನೋಡಿದ್ರೆ ಬೆಂಕಿ ಬೀರ್ಗಾಳಿ ತರ ಇತ್ತು. ಅಭಿಷೇಕ್ ಶರ್ಮಾ ಅಗ್ರೆಸಿವ್ ಬ್ಯಾಟಿಂಗ್, ಟ್ರಾವಿಸ್ ಹೆಡ್ ಫೈನಲಿ ಫಾರ್ಮ್ ಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ. ಇಶಾನ್ ಕಿಶನ್ ಬೆಂಕಿ ಬ್ಯಾಟಿಂಗ್, ಮತ್ತೆ ಹೆನ್ರಿಕ್ ಕ್ಲಾಸನ್ ಬಗ್ಗೆ ಹೇಳ್ಬೇಕಂದ್ರೆ ಬೆಂಕಿ ಬಿರ್ಗಾಳಿ ಜೊತೆ ಬ್ಯಾಟಿಂಗ್. ಒಂದ್ ಸ್ಟೇಜ್ ಅಲ್ಲಿ ನೋಡಿದ್ರೆ 275 ಹೊಡಿತಾರೆ ಅಂತ ಫೀಲಿಂಗ್ ಬರ್ತಿತ್ತು ಗುರು. ಕ್ಲಾಸನ್ ಬ್ಯಾಟಿಂಗ್ ನೋಡಿದ್ರೆ ಎವ್ರಿ ಬಾಲ್ ಬೌಂಡ್ರಿ ಹೋಗೋ ಮತ್ತೆ 6 ಆಗೋ ಫೀಲಿಂಗ್ ಬರ್ತಿತ್ತು. ಹೇಜಲ್ ವುಡ್ ತರ ಕ್ವಾಲಿಟಿ ಬೌಲರ್ಸ್ ಗೆ ಪ್ರೆಷರ್ ಗೆ ತಳ್ಬಿಟ್ಟಿದ್ರು ಹೆನ್ರಿಕ್ ಕ್ಲಾಸನ್. ಅದೇ ಈಗ RCB ಗೆ ಬಿಗ್ಗೆಸ್ಟ್ ಟೆನ್ಷನ್ ಆಗ್ಬಿಟ್ಟಿದೆ. ಬಟ್ RCB ಬ್ಯಾಟಿಂಗ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ವಿರಾಟ್ ಕೊಹ್ಲಿ ಕನ್ಸಿಸ್ಟೆನ್ಸಿ, ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಕೂಲ್, ಮಿಡಲ್ ಆರ್ಡರ್ ಫಿನಿಶಿಂಗ್ ಕೂಡ ಚೆನ್ನಾಗ್ ಆಗ್ತಿದೆ. ಎಲ್ಲಾನು ಸಾಲಿಡ್ ಆಗೇ ಇದೆ. ಆದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಸ್ವಲ್ಪ ಕ್ರ್ಯಾಕ್ಸ್ ಕಾಣಿಸ್ತಿದೆ. ಈ ಸೀಸನ್ ಅಲ್ಲಿ ಆಲ್ರೆಡಿ 7 ಬಾರಿ 200+ ರನ್ಸ್ ಹೊಡಿಸ್ಕೊಂಡಿದ್ದಾರೆ RCB. ಜಾಶ್ ಹೇಜಲ್ವುಡ್ ಬೌಲಿಂಗ್ ಕೂಡ ಈ ಸೀಸನ್ ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಆದ್ರೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಭುವನೇಶ್ವರ್ ಕುಮಾರ್ ಒಬ್ಬರೇ ಎಷ್ಟೊಂದ್ ಸತಿ RCB ನ ಸೋಲೋ ಮ್ಯಾಚ್ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಗೆಲ್ಸಿದ್ದಾರೆ. ನನಗ್ ಟೆನ್ಷನ್ ಆಗ್ತಿರೋದೇನಂದ್ರೆ ಪ್ಲೇ ಆಫ್ ಅಲ್ಲಿ ಈ ತರ ಬೌಲಿಂಗ್ ಮಾಡಿದ್ರೆ RCB ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಆದ್ರೆ ಇಲ್ಲಿ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, RCB ಟ್ರೋಫಿನ ಡಿಫೆಂಡ್ ಮಾಡುತ್ತಾ? ಬೌಲಿಂಗ್ ಅವರ ವೀಕ್ನೆಸ್ ಆಗುತ್ತಾ? ಅಥವಾ SRH ಬ್ಯಾಟಿಂಗ್ ತರ ಎದುರಾಳಿ ಬಂದ್ರೆ RCB ಬೌಲರ್ಸ್ ಗಿವ್ ಅಪ್ ಮಾಡ್ಬಿಡ್ತಾರ? ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯನ ಆನೆಸ್ಟ್ ಆಗಿ ಬರೀರಿ ಮತ್ತು ನಿಮ್ಮ ಪ್ರೆಡಿಕ್ಷನ್ ಕೂಡ ಏನಂತ ಹೇಳಿ, ಯಾರು ಫೈನಲ್ಸ್ ಗೆ ಬರ್ತಾರೆ ಅಂತ. ಇಲ್ಲಿವರೆಗೆ ವಿಡಿಯೋನ ಎಂಜಾಯ್ ಮಾಡಿದ್ರೆ ಒಂದು ಲೈಕ್ ಹೊಡೆದು ಸಪೋರ್ಟ್ ಮಾಡಿ ಮತ್ತು ಇಂತಹ IPL ಅನಾಲಿಸಿಸ್ ವಿಡಿಯೋಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಪ್ಲೇ ಆಫ್ ರೇಸ್ ಈಗ ಫುಲ್ ಫೈರ್ ಆಗಿದೆ ಬಾಯ್ಸ್. RCB ಮೊಮೆಂಟಮ್ ಮೇಂಟೈನ್ ಮಾಡ್ತಾರಾ? SRH ಬ್ಯಾಟಿಂಗ್ ಸ್ಟಾರ್ಮ್ ಕಂಟಿನ್ಯೂ ಆಗುತ್ತಾ ಅಥವಾ ಪಂಜಾಬ್ ಪವಾಡ ಮಾಡಿ ಕಮ್ ಬ್ಯಾಕ್ ಮಾಡುತ್ತಾ? IPL ಕ್ಲೈಮ್ಯಾಕ್ಸ್ ಅಫಿಷಿಯಲಿ ಶುರು ಆಗಿದೆ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.